ನಮಸ್ಕಾರ. ಗ್ಯಾರಂಟಿ ಸರ್ಕಾರದ ದರ್ಬಾರಲ್ಲ, ಇದು ದರಬಾರು. ಅರ್ಥ ಆಗಿರಬಹುದು ನಿಮಗೆ ಯಾಕೆ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತಿನ ಪವರ್ ಫೋಕಸ್ ನಾನು ಆರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಜನ 140 ಸೀಟ್ಗಳನ್ನ ಕೊಟ್ಟು ಗೆಲ್ಸಿದ್ದು ಇದಕ್ಕೇನಾ ಸ್ವಾಮಿ ಅಂತ ಅನ್ನಿಸ್ತಾ ಇದೆ. ನೋಡಿ, ಮಧ್ಯಾಹ್ನದವರೆಗೂ ಒಂಥರ ಇತ್ತು, ಈಗ ಸಂಜೆ ಆದ್ಮೇಲೆ ಇನ್ನೊಂಥರ ಆಗಿದೆ. ಮಧ್ಯಾಹ್ನದವರೆಗೂ ಜನ ಹೆಂಗಪ್ಪ ಕಾಫಿ ಟೀ ಕುಡಿಯೋದು, 4 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದಾರಲ್ಲ ಹಾಲಿನ ದರವನ್ನ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಸಂಜೆ ಆಗ್ತಾ ಆಗ್ತಾ ಹೆಂಗೋ ಬಿಡು, 1 ಲೀಟರ್ ಹಾಲು ತಗೊಂಬಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2 ದಿವಸಕ್ಕೆ ಮೇಂಟೈನ್ ಮಾಡ್ಬೋದು. ಒಂಚೂರು ನೀರು ಜಾಸ್ತಿ ಹಾಕೊಂಡು 1 ಗ್ಲಾಸ್ ಹಾಕೋ ಜಾಗದಲ್ಲಿ 1.5 ಗ್ಲಾಸ್ ನೀರನ್ನ ಹಾಲಿಗೆ ಹಾಕೊಂಡು ಹೆಂಗೋ ಒಂದು 2 ದಿವಸಕ್ಕೆ ಮೇಂಟೈನ್ ಮಾಡೋಣ ಫ್ರಿಜ್ಜಲ್ಲಿ ಇಟ್ಕೊಂಡು ಅಂತ ಜನ ಅಂದ್ಕೊಳ್ತಾ ಇದ್ರು. ಅಷ್ಟರಲ್ಲೇ ಇನ್ನೊಂದು ಶಾಕ್ ಕೊಟ್ಟರು ನೋಡಿ. ಒಂದು 4-4:15 ಅಷ್ಟೊತ್ತಿಗೆ ಇಂಧನ ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೈಸ್ ಅನ್ನು ಕೂಡ ಹೈಕ್ ಮಾಡಿದ್ದಾರೆ. 34 ಪೈಸಾನೋ 36 ಪೈಸಾನೋ ಹೈಕ್ ಮಾಡಿದ್ದಾರೆ. ಅಲ್ಲಿಗೆ ಫ್ರಿಜ್ಜು ಯೂಸ್ ಮಾಡಂಗಿಲ್ಲ ನಾವು. ಒಂದ್ ಕಡೆ ಸೆಕೆ, ಸರ್ AC ಆಫ್ ಮಾಡಿ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ನೋಡಿ, ನಮ್ಮ ಸ್ಟುಡಿಯೋದಲ್ಲಿ ಬರೋ AC ಗಳನ್ನೆಲ್ಲ ಆನ್ ಮಾಡಿಟ್ಟಿದ್ದಾರೆ. ಮೊದಲೇ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ಇಂಥ ಸರ್ಕಾರ ಈ ರೀತಿಯಾದಂಥ ದರ್ಬಾರನ್ನು ನಡೆಸ್ತಾ ಇದೆ. ಜನ ಇವ್ರಿಗೆ ಇದಕ್ಕನ್ರಿ ಅಧಿಕಾರವನ್ನ ಕೊಟ್ಟಿದ್ದು. ಜನ ಏನ್ ಮಾಡಬೇಕು? MLA ಗಳು, ಸಚಿವರು ಇವ್ರ ಸ್ಯಾಲ್ರಿಗಳನ್ನ ಜಾಸ್ತಿ ಮಾಡ್ಕೊಂಡ್ರು. ಆದ್ರೆ ಜನಗಳಿಗೆ ಬಳಸುವಂತ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಜನಕ್ಕೆ ಸಂಬಳ ಜಾಸ್ತಿ ಆಗ್ತಿಲ್ಲ. ನೀವು ನಿಮ್ಮ ಶಾಸಕರಿಗೆ ಸಚಿವರಿಗೆ ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದೀರಾ, ಆದ್ರೆ ಜನರ ಬದುಕು ಏನು ಏರುಗತಿಯಲ್ಲಿ ನಡೀತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರದ ಗ್ಯಾರಂಟಿ ಸರ್ಕಾರದ ದರಬಾರು ಅಂತ ಇಟ್ಟಿದೀವಿ. ಸದ್ಯ ಬಾರ್ಗೂ ಹೋಗಕ್ಕಾಗಲ್ಲ, ಅಲ್ಲಿಗೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ರೇಟ್ನ. ಅಂಥ ಪರಿಸ್ಥಿತಿ ಇದೆ. ಮುಂದಿನ ಒಂದು ಗಂಟೆಗಳ ಕಾಲ ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ನಾನು ಸಿಂಧೂರ. ನೋಡಿ, ಯುಗಾದಿ ಹಬ್ಬ ಬಹಳ ದೊಡ್ಡದಾಗಿ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು, ಪಾಯಸ ಮಾಡ್ಬೇಕು, ಖೀರ್ ಮಾಡ್ಬೇಕು, ಹಾಲು ಒಂದು 10 ಲೀಟರ್ ಬೇಕು, 5 ಲೀಟರ್ ಬೇಕು, ಹಿಂಗೆಲ್ಲ ಅನ್ಕೊಳ್ತಿದ್ರಿ. ಅದ್ರ ಮಧ್ಯೆ ಈಗ ಜನರಿಗೆ ಬೆಲೆ ಏರಿಕೆಯ ಗಿಫ್ಟ್ ಕೊಟ್ಟಿದೆ. ಹಬ್ಬಕ್ಕೆ ಉಡುಗೊರೆ ಇದು. ಕರ್ನಾಟಕದ ಜನ ಗ್ಯಾರಂಟಿ ಸರ್ಕಾರವನ್ನ ನಂಬಿ ಗೆಲ್ಸಿದ್ದಕ್ಕೆ ಯುಗಾದಿ ಹಬ್ಬದ ಗಿಫ್ಟ್ ಬೆಲೆ ಏರಿಕೆ, ಸಾಲು ಸಾಲು ದರ ಏರಿಕೆ ಮಧ್ಯೆ ಮತ್ತೊಂದು ಗ್ಯಾರಂಟಿಯ ಶಾಕ್. ಅದೇ 6ನೇ ಗ್ಯಾರಂಟಿ. ಏನ್ ಗೊತ್ತಾ? ಬೆಲೆ ಏರಿಕೆಯ ಗ್ಯಾರಂಟಿ. ಬಸ್ಸು, ಮೆಟ್ರೋ ಮಧ್ಯ ನೀರಿನ ದರ ಏರಿಕೆ ಬೆನ್ನಲ್ಲೇ ನಂದಿನಿ ಕೂಡ ಸಿಕ್ಕಾಪಟ್ಟೆ ದುಬಾರಿ ಸ್ವಾಮಿ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ. ಪ್ರತಿ ಲೀಟರ್ ನಂದಿನಿ ಹಾಲಿಗೆ 4 ರೂಪಾಯಿಯನ್ನ ಹೆಚ್ಚಿಸೋದಕ್ಕೆ ತೀರ್ಮಾನ. ಹಾಲಿನ ದರ ಹೆಚ್ಚಳಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. 5 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳಿದ್ರಂತೆ, ಇವ್ರು 4 ರೂಪಾಯಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇಂದು ರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಇವತ್ತು ಮಧ್ಯರಾತ್ರಿಯಿಂದ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ 5 ಗ್ಯಾರಂಟಿ ಅಫಿಷಿಯಲ್ ಆಗಿ, 2 ಗ್ಯಾರಂಟಿ, ಈಗ 6ನೇ ಗ್ಯಾರಂಟಿ ಅಫಿಷಿಯಲ್ ಆಗಿ ಸೇರಿರೋದೇನು ಗೊತ್ತಾ? ಇದು ಬೆಲೆ ಏರಿಕೆಯ ಗ್ಯಾರಂಟಿ. 7ನೇ ಗ್ಯಾರಂಟಿ ಅನ್ಅಫಿಷಿಯಲ್ ಆಗಿ ಒಂದಿದೆ, ಅದು ಭ್ರಷ್ಟಾಚಾರದ ಗ್ಯಾರಂಟಿ. ಅದನ್ನ ಪವರ್ ಟಿವಿ ಈಗ ಆಲ್ರೆಡಿ ಇಂಧನ ಇಲಾಖೆಯ ಭ್ರಷ್ಟಾಚಾರವನ್ನ ಬಯಲಿಗೆ ಹೇಳಿದ್ರೆ, ಅದು ಬಿಟ್ಟು ಮಾತಾಡ್ತೀನಿ ನಾನು ಇವತ್ತು. ಗ್ಯಾರಂಟಿ ಸರ್ಕಾರದಿಂದ ಜನತೆಗೆ ಸಾಲು ಸಾಲು ಶಾಕ್ ಮೇಲೆ ಶಾಕ್. ಗ್ಯಾರಂಟಿ ಸರ್ಕಾರದಿಂದ ಜನತೆಗೆ ಸಾಲು ಸಾಲು ದರ ಏರಿಕೆಯ ಬಿಸಿ. ಗ್ಯಾರಂಟಿ ಯೋಜನೆಗಳಿಗಾಗಿ ಸರ್ಕಾರದಿಂದ ದರ ಏರಿಕೆಯ ಬರೆಯನ್ನ ಜನರ ಮೇಲೆ ಎಳೆಯಲಾಗ್ತಿದೆ. KSRTC ಆಯ್ತು, BMTC ಬಸ್ ದರ, ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಿದ್ರು. ಮೆಟ್ರೋದಲ್ಲಿ ಓಡಾಡೋರ ಸಂಖ್ಯೆ ಕಡಿಮೆ ಆಯ್ತು. ನಂದಿನಿ ಹಾಲಿನ ದರ ವರ್ಷದಲ್ಲಿ 2 ಸಲ ಜಾಸ್ತಿ ಮಾಡಿದ್ದಾರೆ. ವರ್ಷದಲ್ಲಿ 2 ಸಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಮದ್ಯದ ದರ 3 ಸಲ ಜಾಸ್ತಿ ಮಾಡಿದ್ದಾರೆ. ಅಲ್ಲಿಗೆ ಬಾರ್ಗೂ ಹೋಗಬಾರ್ದು. ಇತ್ತೀಚೆಗಷ್ಟೇ ಕಾವೇರಿ ನೀರಿನ ದರವನ್ನ ಕೂಡ ರಾಜ್ಯ ಸರ್ಕಾರ ಹೆಚ್ಚಿಸಿತ್ತು. ಒಂದ್ರ ಮೇಲೊಂದು ಬೆಲೆ ಏರಿಕೆಯ ಬಿಸಿ. ಜನರು ಕಂಗಾಲಾಗಿದ್ದಾರೆ. ಗ್ಯಾರಂಟಿಗಳನ್ನ ನಂಬಿ ಓಟ್ ಹಾಕಿದ್ರಲ್ಲ, ಇವಾಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಬೇಕು. ಹೆಂಗ್ರಿ ಜೀವನ ನಡೆಸೋದು? ಹಿಂಗೆ ಜೀವನ ನಡೆಸೋದು? 4 ರೂಪಾಯಿ, 5 ರೂಪಾಯಿ, 34 ಪೈಸಾ, 1 ರೂಪಾಯಿ, 2 ರೂಪಾಯಿ, ಇದು ಯಾವ್ದು ಲೆಕ್ಕಕ್ಕೆ ಬರಲ್ಲ ಅಂತಲೇ. 1 ರೂಪಾಯಿ ಅಲ್ವಾ, 2 ರೂಪಾಯಿ ಅಲ್ವಾ? ಅಲ್ಲ, 1 ರೂಪಾಯಿ 2 ರೂಪಾಯಿ ಸೇರಿದ್ರೆ ಎಷ್ಟಾಯ್ತು? ವರ್ಷದಲ್ಲಿ 2 ಸಲ ನೀವು ಹಾಲಿನ ದರ ಜಾಸ್ತಿ ಮಾಡ್ತೀರಾ ಅಂತಂದ್ರೆ ಏನು ಬಡವ್ರ ಹತ್ಲಾಗ ಒಂದು ಕಾಫಿ ಟೀನು ಕುಡಿಯಂಗಿಲ್ವಾ? ಅಟ್ಲೀಸ್ಟ್ 2 ಟೈಮ್ ಟೀ ಕುಡ್ಕೊಂಡು ಜೀವನ ಮಾಡೋರು ಎಷ್ಟೋ ಜನ ಇದ್ದಾರೆ. ಅವರು ಟೀ ಕುಡಿಬೇಕಂದ್ರೆ ಈಗ ಯೋಚನೆ ಮಾಡಬೇಕು. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಈ ರೀತಿ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ? ಜನ ನಿಮ್ಮನ್ನ ಗೆಲ್ಸಿದಕ್ಕೆ ಇದನ್ನ ನೀವು ಜನಗಳಿಗೆ ಕೊಡ್ತಾ ಇರುವಂತ ಬಳುವಳಿ. ಈ ರೀತಿಯಾಗಿ ಶಾಕ್ ಮೇಲೆ ಶಾಕ್ ಕೊಡ್ತಿದ್ರೆ ಹೇಗ್ರಿ ಜನ ತಡ್ಕೊಳಕ್ಕಾಗತ್ತೆ? ಯಾರಾದ್ರೂ ತಡಿಯಕ್ಕಾಗತ್ತಾ? ನೋಡಿ, ಹಾಲಿನ ದರ ಜಾಸ್ತಿ ಆಯ್ತು, ಹಾಲಿನ ದರ ಅಲ್ವಾ ಅಂತ ಕೂತ್ಕೊಳ್ಳಕ್ ಆಗಲ್ಲ. ಹಾಲಿನ ದರ ಜಾಸ್ತಿ ಆದ್ರೆ ಇಟ್ ಇಸ್ ಅ ಚೈನ್ ಲಿಂಕ್. ಟೀ ಕಾಫಿ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಟೀ ಕಾಫಿ ಕೂಡ ದುಬಾರಿ ಆಗೋದ್ ಗ್ಯಾರಂಟಿ. ಪಾಪ ಹೋಟ್ಲವ್ರು ಏನ್ ಮಾಡ್ತಾರೆ? ಅವರು ಪ್ರೈಸ್ ಜಾಸ್ತಿ ಮಾಡ್ಲೇಬೇಕು. ಹಾಲಿನ ಇತರೆ ಉತ್ಪನ್ನಗಳ ದರ ಏರಿಕೆಯೂ ಹೆಚ್ಚಳ ಆಗುವ ಗ್ಯಾರಂಟಿ ಇರೋ ತರ ಕಾಣಿಸ್ತಾ ಇದೆ. ಹಾಲಿನ ಜೊತೆ ಮೊಸರು, ಮಜ್ಜಿಗೆ, ಲಸ್ಸಿ, ತುಪ್ಪ, ಪನ್ನೀರು, ಬೆಣ್ಣೆ ಇತ್ಯಾದಿ ಇತ್ಯಾದಿ ಅದರ ದರ ಕೂಡ ಏರಿಕೆ ಮಾಡಬಹುದು. ರೈತರ ಹೆಸರಲ್ಲಿ ಹಾಲಿನ ದರ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ. ವರ್ಷದಲ್ಲಿ 2 ಸಲ ಜಾಸ್ತಿ ಮಾಡಿದಿರಿ. ಹೆಚ್ಚಳ ಮಾಡಿರುವಂತ 4 ರೂಪಾಯಿಯನ್ನ ರೈತರು ಕೊಡ್ತೀರಾ?
ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಬಿ ಟ್ರಾನ್ಸ್ಪರೆನ್ಸ್ ಇನ್ ದಿಸ್. ಆ 4 ರೂಪಾಯಿಯನ್ನು ಕೂಡ ನೀವು ರೈತರಿಗೆ ತಲುಪಿಸೋದಾದ್ರೆ ನಮ್ಮದು ಯಾವುದೇ ರೀತಿ ಅಭ್ಯಂತರ ಇಲ್ಲಪ್ಪ. ಆಯ್ತಪ್ಪ, ನಾವೆಲ್ಲ ಕಷ್ಟಪಟ್ಟು ದುಡ್ದಿದ್ರಲ್ಲಿ 4 ರೂಪಾಯಿ ಒಬ್ಬೊಬ್ರು ರೈತರಿಗೆ ಕೊಡ್ತೀವಿ ಅಂದ್ರೆ ತೊಂದರೆ ಇಲ್ಲ. ಆ 4 ರೂಪಾಯಿಯನ್ನು ನೀವು ರೈತರಿಗೆ ಕೊಡೋದಿದ್ರೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ನೀವು ರೈತರಿಗೆ ಕೊಡ್ತೀರಿ ಅಂತ ಏನ್ ಗ್ಯಾರಂಟಿ? ನಮಗೆ ಗ್ಯಾರಂಟಿ ಇಲ್ವಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಡೂರು ಸರ್ಕಾರ ಇದು, ಏನೋ ಒಂದು ಬೆಲೆ ಏರಿಕೆ ಮಾಡಕ್ ಹೋಗಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದ್ರೆ ನೋ, ಸುಳ್ಳು. ನೀವು ಏನೇ ಕೊಟ್ಟಿರಿ, ಏನೇ ಹೇಳ್ಬೋದು, ನಾವು ಅದು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದೀವಿ, ನುಡ್ದಂತೆ ನಡೆದಿದ್ದೀವಿ ಅಂತ ಸಾವಿರ ಹೇಳಿದ್ರು, ಸಾವಿರ ಸಮಾವೇಶಗಳನ್ನ ಮಾಡಿ ಮಾತಾಡಿದ್ರು ಕೂಡ ನೀವು ಕೊಡ್ತಾ ಇರುವಂತಹ ಬೆಲೆ ಏರಿಕೆಯ ಶಾಕ್ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಜನ ಒಪ್ಪಿಕೊಳ್ಳೋದಿಲ್ಲ. ಏನು ಮಾಡೋಕ್ಕಾಗತ್ತೆ? ನಾವು ಅಧಿಕಾರಕ್ಕೆ ಬಂದಾಯ್ತು, 3 ವರ್ಷ ನಾವೇ ಇರ್ತೀವಿ. ಜನ ಏನು ಮಾಡ್ತಾರೆ? 4 ಮಾತು ಬೊಬ್ಬೆ ಹೊಡಿತಾರೆ, ಸುಮ್ಮನೆ ಆಗ್ತಾರೆ, ಎಲ್ಲೋ ಕೂಗಾಡ್ಕೋತಾರೆ, ಎಲ್ಲೋ ಪ್ರತಿಭಟನೆ ನಡೆಸ್ತಾರೆ, ಅವರನ್ನು ಪೊಲೀಸರನ್ನು ಬಿಟ್ಟು ಹತ್ತಿಕ್ಸಿದ್ರೆ ಮುಗ್ದೋಯ್ತು. ನಾವು ಹೇಳಿದ್ದೆ ರೂಲ್ಸು, ನಾವು ಮಾಡಿದ್ದೆ ರೂಲ್ಸು, ಯಾರು ಕೇಳ್ತಾರೆ ಅನ್ನುವಂಥ ಧೋರಣೆಯಲ್ಲಿ ರಾಜ್ಯ ಸರ್ಕಾರ ಇರೋ ಥರ ಕಾಣಿಸ್ತಾ ಇದೆ. ಹಾಗಾದರೆ ಹಾಲಿನ ದರ ಎಷ್ಟಿತ್ತು, ಈಗ ಎಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಗ್ರಾಫಿಕ್ ಪ್ಲೇಟ್ ಇದೆ, ನೀಟಾಗಿ ಕರೆಕ್ಟಾಗಿ ನೋಡ್ಕೊಂಡು ಬರೋಣ. ನೋಡಿ, ಹಾಲಿನ ದರ ನೀಲಿ ಪ್ಯಾಕೆಟು, ಬ್ಲೂ ಪ್ಯಾಕೆಟು ಮೊದಲು 1 ಲೀಟ್ರು 44 ರೂಪಾಯಿ ಇತ್ತು, ಈಗ 48 ರೂಪಾಯಿ ಆಗತ್ತದು. ಬ್ಲೂ ಕಲರ್, ಬ್ಲೂ ಪ್ಯಾಕೆಟ್. ಆರೆಂಜ್ ಪ್ಯಾಕೆಟ್ ಹಾಲು ಮೊದಲು 48 ರೂಪಾಯಿ ಇತ್ತು, ಈಗ 52 ರೂಪಾಯಿ ಆಗತ್ತೆ. ಆರೆಂಜ್ ಕಲರ್ ಸ್ಪೆಷಲ್ ಹಾಲು 50 ರೂಪಾಯಿ ಇತ್ತು, ಈಗ 54 ರೂಪಾಯಿ ಆಗತ್ತೆ. ಶುಭಂ ಹಾಲು 50 ರೂಪಾಯಿಂದ 54 ರೂಪಾಯಿ ಆಗುತ್ತೆ. ಸಮೃದ್ಧಿ ಹಾಲು ಅದು 53 ರೂಪಾಯಿಂದ 57 ರೂಪಾಯಿ ಆಗುತ್ತೆ. ಶುಭಂ ಟೋಂಡ್ ಮಿಲ್ಕು 51 ರೂಪಾಯಿಂದ 55 ರೂಪಾಯಿ ಆಗುತ್ತೆ. ಸಂತೃಪ್ತಿ ಹಾಲು, ಸಂತೃಪ್ತಿಯಾಗಿ ಹಾಲನ್ನು ಕುಡಿಬಾರ್ದು ಅಂತ ಇವರು ಚಿಂತನೆ, 57 ರೂಪಾಯಿಂದ 61 ರೂಪಾಯಿ ಆಗುತ್ತೆ. ಶುಭಂ ಗೋಲ್ಡ್ ಹಾಲು 51 ರೂಪಾಯಿಂದ 55 ರೂಪಾಯಿ ಆಗುತ್ತೆ. ಶುಭಂ ಡಬಲ್ ಟೋಂಡ್ ಹಾಲು 43ರಿಂದ 47 ರೂಪಾಯಿ ಆಗುತ್ತೆ. ನೋಡಿ, ಇದ್ರ ಹೊಡೆತ ಯಾರಿಗೆ ಬೀಳುತ್ತೆ ಗೊತ್ತಾ? ಮಧ್ಯಮ ವರ್ಗದವರು ಮತ್ತು ಅಂದಿನ ದಿನ ಕೂಲಿ ಮಾಡ್ಕೊಂಡು ಬಂದು ಆ ದಿನದ ಕೂಲಿಯ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ, ಅಂಥವರಿಗೆ ಇದರ ಹೊಡೆತ ಬೀಳುತ್ತೆ ಹೊರತು ತುಂಬಾ ಹೈ ಸ್ಟ್ಯಾಂಡರ್ಡ್ ಅವ್ರಿಗೆ ಏನಿದ್ರು ಹೊಡೆತ ಬೀಳಲ್ಲ. ಮಿಡಲ್ ಕ್ಲಾಸ್ ಅವ್ರ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ. ಏನ್ ಸರ್ ಈ ತರ ಹಾಲಿನ ರೇಟ್ ಜಾಸ್ತಿ ಮಾಡಿದಾರಲ್ಲ ಅಂತ ನಮ್ಮ ಪ್ರತಿನಿಧಿ ಆನಂದ್ ಅವರು ಭೀಮಾ ನಾಯಕ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಭೀಮಾ ನಾಯಕರು, ಕೇಳಿಸ್ಕೊಳ್ಳೋಣ. ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈಗ 4 ರೂಪಾಯಿಯಷ್ಟು ಹಾಲಿನ ದರ ಹೆಚ್ಚಳ ಆಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಎಂಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯಕ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ 4 ರೂಪಾಯಿ ಏಕಾಏಕಿ ಹೈಕ್ ಮಾಡಿದ್ದೀರಾ, ಇದು ಜನಸಾಮಾನ್ಯರಿಗೆ ಹೊರೆ ಅಲ್ವಾ ಸರ್? ನೋಡಿ, ತಮ್ಮ ಮುಖಾಂತರ ರಾಜ್ಯದ ಗ್ರಾಹಕರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ. ಸೊ ಇವತ್ತೇನು ನಾವು ದರವನ್ನ ಹೆಚ್ಚು ಮಾಡಿದೀವಿ 4 ರೂಪಾಯಿ, ಇದು ಯಾವುದೇ ಸರ್ಕಾರಕ್ಕಾಗ್ಲಿ ಕೆಎಂಎಫ್ಗಾಗ್ಲಿ ಯಾವುದೇ ಒಕ್ಕೂಟಕ್ಕೆ ಹೋಗ್ತಕ್ಕಂಥದ್ದಲ್ಲ. ಇದು 4 ರೂಪಾಯಿ ಈ ರಾಜ್ಯದಲ್ಲಿರ್ತಕ್ಕಂಥ 27 ಲಕ್ಷದಿಂದ 28 ಲಕ್ಷ ಏನು ಹೈನುಗಾರಕರಿದ್ದಾರೆ, ಸೊ ಅಂದ್ರೆ ಹಾಲು ಉತ್ಪಾದಕರಿದ್ದಾರೆ, ಆ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಸೊ 2-3-5-6 ತಿಂಗಳಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಮತ್ತೆ ಎಲ್ಲ ಒಕ್ಕೂಟಗಳ ಬೇಡಿಕೆ ಇತ್ತು. ಆ ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ. ಸೊ ಹಾಗಾಗಿ ಇವತ್ತು ಏನು ದರ ಹೆಚ್ಚಾಗಿದೆ ಅದು ನಾವು ರೈತರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಸರ್ಕಾರಕ್ಕೆ ಹೋಗಲ್ಲ, ಯಾವುದೇ ಕೆಎಂಎಫ್ಗೆ ಹೋಗಲ್ಲ, ಯಾವುದೇ ಯೂನಿಯನ್ಗೆ ಹೋಗಲ್ಲ. ಇದು ರೈತರು ಕಷ್ಟದಲ್ಲಿದ್ದಾರೆ. ಹಾಗಾಗಿ ಇವತ್ತಿನ ಈ ತೀರ್ಮಾನ ಆಗಿದೆ. ದರ ಏರಿಕೆ ನೇರವಾಗಿ ಜನಸಾಮಾನ್ಯರಿಗೆ ತಟ್ಟೋದು, ಅದರಲ್ಲೂ ಕೂಡ ಬಡವರಿಗೆ ತಟ್ಟೋದು. ನೀವು ಹೇಳ್ತಾ ಇದ್ದೀರಾ ರೈತರಿಗೆ ಅನುಕೂಲ ಆಗುತ್ತೆ 4 ರೂಪಾಯಿ ಕೊಟ್ರಿ ಅಂತ, ಆದ್ರೆ ಬಡ ಜನರ ಒಂದು ಸಮಸ್ಯೆ ಕೇಳೋದು ಯಾರು ಸರ್? ಒಂದು ಕಣ್ಣಿಗೆ ಬೆಣ್ಣೆ ಹಾಕಿ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕತಕ್ಕಂಥದ್ದು ಸರಿನಾ? ರೈತರು ಬಡವರಲ್ಲ, ರೈತರೇನು ಶ್ರೀಮಂತರ? ನಾವು ಅದೇ ಬಡವರಿಗೆ ಕೊಡ್ತಾ ಇದೀವಲ್ಲ. ಈಗ ನೋಡಿ, 10 ಹಸು ಸಾಕ್ತಕ್ಕಂಥ ರೈತ ಇವತ್ತು 5 ಹಸುಗೆ ಬಂದಿದ್ದಾನೆ. 5 ಹಸು ಸಾಕ್ತಕ್ಕಂಥ ರೈತ ಇವತ್ತು 4-2 ಹಸುಗೆ ಬಂದಿದ್ದಾನೆ. 1-2 ಹಸು ಕಟ್ಕೊಂಡು ಹೊಲದಲ್ಲಿ ಹಾಲು ಕರೆಯುವಂತ ರೈತ ಇವತ್ತು ಹಸುನೇ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ವರ್ಕೌಟ್ ಆಗ್ತಾ ಇಲ್ಲ. ಹತ್ತಿ ಹಿಂಡಿ ರೇಟ್ ಜಾಸ್ತಿ ಆಗಿದೆ, ಶೇಂಗಾ ಹಿಂಡಿ ರೇಟ್ ಜಾಸ್ತಿ ಆಗಿದೆ, ಮೇವು ಸಿಗ್ತಾ ಇಲ್ಲ, ಒಣ ಮೇವು, ಪಂಪ್ಸೆಟ್ ಅಲ್ಲಿ ನೀರಿಲ್ಲ, ಹಸಿ ಮೇವು ಸಿಗ್ತಾ ಇಲ್ಲ, ಮೆಕ್ಕೆಜೋಳ ರೇಟ್ ಜಾಸ್ತಿ ಆಗಿದೆ, ಪಶು ಆಹಾರದ ರೇಟ್ ಜಾಸ್ತಿ ಇದೆ, ಬೆಲ್ಲ ಹಾಕಬೇಕು ಹಸುಗಳಿಗೆ, ಮಿನರಲ್ ಮಿಚ್ಚ ಹಾಕಬೇಕು, ಎಲ್ಲವಿದೆ. ಸೊ ಹಾಗಾಗಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ರೈತರಿಗೆ ಇವತ್ತಿನ 31 ರೂಪಾಯಿ 68 ಪೈಸೆ ಏನ್ ನಾವು ಒಕ್ಕೂಟದಿಂದ ನಾವು ಮಿಲ್ಕ್ ಯೂನಿಯನ್ ಸೊಸೈಟಿಯಿಂದ ನಾವು ಖರೀದಿ ಮಾಡ್ತಾ ಇದೀವಿ. ಸೊ ಈ ದರ ರೈತರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಸೊ
ಸೊ ಹಾಗಾಗಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಿಂದ ಇವತ್ತು ಸರ್ಕಾರ ತೀರ್ಮಾನ ತಗೊಂಡಿದೆ. ಈ 4 ರೂಪಾಯಿದಲ್ಲಿ ಸರ್ಕಾರಕ್ಕೆ 4 ಪೈಸಾನೂ ಬರಲ್ಲ, ಕೆಎಂಎಫ್ಗೂ 4 ಪೈಸಾ ಬರಲ್ಲ, ಯಾವ ಯೂನಿಯನ್ಗೂ 4 ಪೈಸಾ ಬರಲ್ಲ. ನಾವು ಇದನ್ನು ನೇರವಾಗಿ ರೈತರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಇವತ್ತು ರೈತರ ಪರವಾಗಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ರೈತರ ಪರವಾಗಿದೆ. ಅಲ್ಲ ಸರ್, ದರ ಕಡಿಮೆ ಆಗಿರ್ತಕ್ಕಂಥ ನಿದರ್ಶನಗಳು ತುಂಬಾ ಕಡಿಮೆನೆ. ನೀವು ಏರಿಕೆ ಮಾಡ್ತೀರಾ, 4 ರೂಪಾಯಿ 5 ರೂಪಾಯಿ ಏರಿಕೆ ಮಾಡ್ತೀರಾ, ಮತ್ತೆ ಅಂತ ಸಂದರ್ಭ ಬಂದಾಗ 1 ರೂಪಾಯಿ ಇಳಿಕೆ ಮಾಡ್ತೀರಾ. ನೋಡಿ, ಈಗ ಬೇರೆ ರಾಜ್ಯಕ್ಕೂ ನಮಗೆ ಹೋಲಿಸಿದ್ರೆ ಎಷ್ಟು ಕಡಿಮೆ ಇದೀವಿ ನಾವು? 10 ರೂಪಾಯಿ ಕಡಿಮೆ ಇದೀವಿ ದಿನನಿತ್ಯ ಮಾಡ್ತಕ್ಕಂಥ. ಇವತ್ತು ನಾವು 42 ರೂಪಾಯಿ ಇದೆ ನಾವು ಮಾರ್ತಕ್ಕಂಥ ಹಾಲಿನ ರೇಟು 42 ರೂಪಾಯಿ. ಇವತ್ತು 4 ರೂಪಾಯಿಗೆ 46 ರೂಪಾಯಿ. ಈ 46 ರೂಪಾಯಿನೂ ಹೋಲಿಸಿದ್ರೆ ನಾವು ಬೇರೆ ರಾಜ್ಯಕ್ಕಿಂತ 10 ರೂಪಾಯಿ 8 ರೂಪಾಯಿ 12 ರೂಪಾಯಿ ಕಡಿಮೆ ಇದೀವಿ. ಸೊ ಹಾಗಾಗಿ ನಾವು ಇವತ್ತು ರೈತರಿಗೆ ಕೊಟ್ಟಿದ್ದೀವಿ ಹೊರತು ಇದು ಯಾವುದೇ ಹಣವನ್ನ ಯಾವುದೇ ಒಕ್ಕೂಟಕ್ಕಾಗಲಿ ಕೆಎಂಎಫ್ಗಾಗಲಿ ಯಾವುದೇ ಸರ್ಕಾರಕ್ಕೆ ಬರಲ್ಲ. ಸುಮ್ಮನೆ ಹೇಳ್ತಾರೆ, ಅವ್ರಿಗೆ ಕೆಲಸ ಇಲ್ಲ, ಬಿಜೆಪಿಯವರಿಗೆ ಮಾತಾಡ್ತಾರೆ, ರೈತರ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ. ಅಂದ್ರೆ ಅವರಿಗೆ ರೈತರ ಬಗ್ಗೆ ಕಳಕಳಿ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ. ಓಕೆ. ಸೊ ಇದು ಈ ರೀತಿ ಭೀಮಾ ನಾಯ್ಕ ಅವರು ಹಾಲಿನ ದರ ಏರಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ. ಸಮರ್ಥನೆ ಮಾಡ್ಕೊಳ್ಬೇಕು, ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವ್ರು ಆ ಜಾಗದಲ್ಲಿರೋದು. ಇನ್ನೇನು ಸಮರ್ಥನೆ ಮಾಡ್ಕೊಳ್ಳದೆ ಸರ್ಕಾರದ ವಿರುದ್ಧ ಅವರು ಸ್ಟೇಟ್ಮೆಂಟ್ ಕೊಡಕ್ಕಾಗತ್ತಾ? ರೈತರ ಹೆಸರು ಹೇಳ್ಕೊಂಡು ಇವ್ರು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಇನ್ನು ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಹಾಗೆ ವೆಂಕಟೇಶ್ ಸಚಿವರು ಇಬ್ರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬೆಲೆ ಏರಿಕೆಯ ಬಗ್ಗೆ ಕೇಳಿಸ್ಕೊಳ್ಳೋಣ. ಹಸು ಮೊದಲು 40,000ಕ್ಕೆಲ್ಲ ಒಂದು ಸಿಗ್ತಾ ಇತ್ತು. ಈಗ ಹಸು 75ರಿಂದ 80,000 ರೂಪಾಯಿ ಒಂದು ಹಸು ಇದೆ. ಜೊತೆಗೆ ಫೀಡ್ಸ್ ರೇಟು ಕೂಡ ಆಲ್ಮೋಸ್ಟ್ ಡಬಲ್ ಆಗಿದೆ. ಈಗೆಲ್ಲ ಹಸುಗಳಿಗೆ ಕೊಡ್ತಕ್ಕಂಥ ಆಹಾರ ಏನಿದೆ ಅದು ಕೂಡ ಡಬಲ್ ಆಗಿದೆ. ಮತ್ತೆ ನಿರ್ವಹಣಾ ವೆಚ್ಚನೂ ಕೂಡ ಜಾಸ್ತಿ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಹಾಲು ಉತ್ಪಾದಕರಿಗೆ ನಮಗೆ ಲಾಭಾಂಶ ಇಲ್ಲ. ನಾವು ಹಾಲನ್ನು ಈ ರೀತಿ ಉತ್ಪಾದನೆ ಮಾಡಿದ್ರೆ ನಾವೆಲ್ಲ ಸಾಲದಲ್ಲಿ ಸಿಕ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಹೆಚ್ಚಿಸಬೇಕು ಅನ್ನತಕ್ಕಂಥ ಒತ್ತಡ ನಿರಂತರವಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ರೈತರು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ತಡ ಆದರೂ ಕೂಡ ಇವತ್ತು ಎಲ್ಲ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಮತ್ತು ರೈತರ ಒತ್ತಡಕ್ಕೆ ಮಣಿದು ಸರ್ಕಾರ 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು, ಅಂದರೆ ತೀರ್ಮಾನ ತೆಗೆದುಕೊಂಡಿರೋರು ಇವರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸ್ತಕ್ಕಂಥ ತೀರ್ಮಾನವನ್ನು 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಹಸು ಇರ್ತಕ್ಕಂಥ ರೇಟ್ ಬಹಳ ಕಡಿಮೆ ಇದೆ ಅಂತೇಳಿ ನಮಗೆ ಅವ್ರ ಒತ್ತಡ ಯಾವಾಗಲೂ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಏನಪ್ಪಾ ಅಂದ್ರೆ, ಈಗ 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟಿವ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. ಅದಕ್ಕೆ ನಿಮಗೆ ನಾವೆಲ್ಲ ಪೇಪರ್ಗೆ ಕೊಡ್ರಿ, ಅವೆಲ್ಲ ಒಂದು ಏಪ್ರಿಲ್ 1ರಿಂದ ಇದು. ಇನ್ನು ಒಂದಷ್ಟು ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ ದರ ಏರಿಕೆಯ ಬಗ್ಗೆ, ಅದರಲ್ಲೂ ಹಾಲಿನ ದರ ಏರಿಕೆಯ ಬಗ್ಗೆ ಕೇಳಿಸ್ಕೊಳ್ಳೋಣ. ದೊಡ್ಡ ಕಷ್ಟ ಐತ್ರಿ. ಯಾಕಂತಂದ್ರೆ ನಾವು ಈಗ ಬರ್ತಾನ ಏರಿಕೆ ಮಾಡ್ಕೊಂತ ಹೋದ್ರೆ ಬಡಜನರು ಬದುಕೋದು ಭಾಳ ಕಷ್ಟ. ಬಡಜನರು ಬದುಕಕ್ಕೆ ಚಾನ್ಸ ಇಲ್ರಿ. ಯಾಕಂದ್ರೆ ಎಲ್ಲ ಪ್ರತಿಯೊಂದ್ರದ್ದು ರೇಟ್ ಏರ್ಸಾಕತ್ತಾರ. ಬದುಕೋದು ಹೆಂಗೆ? ಬರೇ ಕರೆಂಟ್ ಬಿಲ್ಲು, ಆಮೇಲೆ ಇದ್ರದ್ದು ಬಸ್ ಚಾರ್ಜ್ ಅಷ್ಟೇ ಇಳಿಸ್ಕೊಂತ ಹೊಂಟಾರ. ಇಳಿಸಿ ಉಪಯೋಗ ಏನೈತ್ರಿ? ಅದು ಲೆವೆಲ್ಗೆ ತರಲ್ರಿ. ನಮ್ಗೆ ರೇಟ್ ಕಡಿಮೆ ಮಾಡಲಿ, ಪ್ರತಿಯೊಂದು ಇದ್ರೂ ರೇಟ್ ಕಡಿಮೆ ಮಾಡಲಿ. ರೈತರ ಮಾಲಿಗೂ ನಾವು ಏನು ಹೇಳೋದಿಲ್ಲ, ಅವ್ರು ಬೆಳೆಸ್ತಾರ, ಅದ್ರ ರೇಟ್ ಒಯ್ತಾರೆ. ಆದ್ರೆ ಇವರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ರೇಟ್ಗೆ, ಎಣ್ಣೆಗೆ ಏರಿಕೆ, ಬೇಳೆಗೆ ಏರಿಕೆ, ಪ್ರತಿ ಹಾಲಿಗೆ ಏರಿಕೆ, ಎಲ್ಲದಕ್ಕೂ ಏರಿಕೆನ ಮಾಡ್ಕೊಂತ ಹೋದ್ರೆ ಹೌದ್ರಿ. ಏನು ಮಾಡುದ್ರಿ? ಮತ್ತು ಹಾಲು ರೇಟ್ ಏರ್ಸೇ ಬಿಟ್ಟಾರ. ಇವರು ಹೇಳಿದ್ರು ಕೇಳಂಗಿಲ್ಲ. ಈಗ ಏರ್ಸ್ಯಾರ ನೋಡ್ರಿ. ಈಗ ಮತ್ತೆ 4 ರೂಪಾಯಿ ಇವತ್ತಿಂದ ಮೊಸರು. ಮತ್ತು ಬಡವ್ರು ಹೆಂಗೆ ತಿನ್ಬೇಕ್ರಿ? ಹಿಂಗೆ ಒಂದು ಕಡೆ ಫ್ರೀ ಕೊಡ್ತಾರೆ, ಒಂದು ಕಡೆ ಏರಿಸ್ತಾರೆ. ಇವ್ರು ಹಿಂಗೆ ಮಾಡಿದ್ರೆ ಏನು ಮಾಡಿದ್ರು? ನಾವು ಫ್ರೀ ಅಂತ ಬಡ್ಕೋತಾರ, ಇತ್ಲಾಗ ಹೋಗ್ತಾರ, ಇತ್ತು ಬರ್ತೈತಿ.
ಹೆಂಗೆ ಬದುಕು ಹಿಂಗೆ ರೀ ಮತ್ತೆ ಏನು ಮಾಡೋದೇನು ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂತ ಕುಂತಿಲ್ಲ ರೀ. ಅವ್ರು ಮ್ಯಾಗ ಕುಂತಾರ ಏರ್ಸುವಂತ, ಇವರು ತಳಗೆ ಇಲ್ಲಿ ಮಾಡ್ಕೊತ ಕುಂದಿರ್ತಾರೆ. 4 ರೂಪಾಯಿ ರೀ. ಮೊಸರು 3 ರೂಪಾಯಿ ಆಯ್ತು ರೀ. ಮತ್ತೆ ಪಾಕೆಟ್ ಬದುಕುದು ಹೆಂಗೆ, ದುಡಿಯೋದು ಹೆಂಗೆ ರೀ, ಎಲ್ಲ ಗೊತ್ತೈತ್ರಿ. ಅವ್ರಿಗೆ ಗೊತ್ತಿದ್ದು ಮಾಡ್ತಾರೆ ಅವ್ರು. ಹೆಂಗಾರು ತಿಂತಾರೆ, ಬದುಕೋತಾರ ಅಂತ. ಅಲ್ಲ ಸರ್, ಎಲ್ಲ ತೂಟಿ ಮಾಡ್ಕೊಂತೀವ್ರು ಹೋದ್ರೆ ಜೀವನ ಹೆಂಗ್ ಮಾಡ್ಬೇಕು, ಬಡಬಗ್ರ ಬಗ್ಗೆ ವಿಚಾರ ಮಾಡೋರ ಯಾರು ಇಲ್ಲ. 2000 ರೂಪಾಯಿ ಕೊಡ್ತೀನಿ, ಬಸ್ ಫ್ರೀ ಮಾಡ್ತೀನಿ ಅಂತೇಳಿ ಎಲ್ಲರೂ ಮನೆ ತೊಳ್ಯಾಕ ಕುಂತಾರ ಇವ್ರು. ಮುಂದಿನ ಗತಿ ಹೆಂಗ್ರಿ, ನಾವು ಬದುಕೋದು ಹೆಂಗೆ ಹೇಳ್ರಿ ಇಲ್ಲಿ? ಹಾಂ ಸರ್, ಎಷ್ಟು ವರ್ಷ ಸಮಸ್ಯೆ ಐತ್ರಿ ನಮ್ಗೆ. ಹಾಂ, 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿರಿ ಸರ್. ಈಗ ನೀವು ಹೆಂಗ್ ಬದುಕೋದ್ರಿ ಬಡಬಗ್ರೆ? ಅಲ್ಲ, ಹೆಂಗ್ ದುಡಿಬೇಕು ಹೆಂಗ್ರಿ? ಮಾರ್ಕೆಟ್ನಾಗ ನೋಡ್ರೆ ಜನ ಇಲ್ಲ, ಪೇಟೆಗೆ ವ್ಯಾಪಾರ ಇಲ್ಲ, ಏನಿಲ್ಲ ರೀ, ಜನರಿಗೆ ದುಡ್ಡು ಇಲ್ಲ ರೀ, ಎಲ್ಲ ಸಮಸ್ಯೆ ಐತ್ರಿ ಮಾರ್ಕೆಟಿಂದ ಎಲ್ಲ ರೀ. ಅದು ಒಮ್ದೊಮ್ಮಕ್ಲೆ 4 ರೂಪಾಯಿ ಹೆಚ್ಚು ಮಾಡೋ ಕಾರಣ ಏನ್ರಿ? ಅಂಥದ್ದು ಏನು ಮಾಡೈತಿ ಇದ್ರಿಗೆ? ಏನು ದೊಡ್ಡ ವ್ಯಾಪಾರ ಐತಿ ಅಂತ ಮಾಡಿರಿ ನೀವು? ಯಾರ ಕೈ ಜನರ ಕೈ ರೊಕ್ಕದವ್ರಿ? ಎಲ್ಲ ಬಸ್ಗೆ ಫ್ರೀ ಬಂದ್ ಮಾಡಿ ನಮಗೆ ಚಾಲು ಮಾಡಿಕೊಟ್ಬಿಡ್ಬೇಕು ಈಗೆಲ್ಲಾನು. ಮತ್ತೇನು ಮಾಡು, ಹಾಲಿಂದ ಪಾಲಿಂದ ಎಲ್ಲ ರೇಟ್ ಜಾಸ್ತಿ ಆದ್ರೆ ಎಲ್ಲ ರೇಟ್ ಜಾಸ್ತಿ ಆಗೈತಿ. ಹೆಂಗೆ ಬದುಕ್ಬೇಕು? ಬ್ಯಾಳಿ ಎಣ್ಣೆ ಎಲ್ಲ ಜಾಸ್ತಿ ಆಗೈತಿ. ಬದುಕೋದು ಮತ್ತೆ ಇವತ್ತು ರೇಟ್ ಹೆಚ್ಚಿಗೆ, ಮತ್ತೆ ಹೆಂಗೆ ಬದುಕೋದು? ಜನರು ಬದುಕೋದಾರ ಹೆಂಗೆ ಬದುಕೋದು ಹೇಳ್ರಿ? ಒಂದು ಕಡೆ ಫ್ರೀ ಕೊಡ್ತಾರೆ, ಒಂದು ಕಡೆ ಲಾಸ್ ಮಾಡ್ತಾರೆ, ಮತ್ತೆ ಒಂದು ಕಡೆ ಹೆಚ್ಚಿಗೆ ತೊಗೊತಾರೆ. ಏನು ಮಾಡೋಕ್ಕಾಗ್ತೈತಿ? ಬದುಕೋದು ಹೆಂಗೆ? ಮತ್ತೆ ಕಷ್ಟನ ಆಗೈತಲ್ರಿ ಈಗ ಬದುಕೋದು. ಹೆಂಗೆ ಕಷ್ಟ? ಮತ್ತೆ ಜನರು ನೋಡಕ್ಕೆ ಬರಂಗಿಲ್ಲ ರೀ. ಅವ್ರಿಗೆ ಗೊತ್ತಾಗ್ಬೇಕ್ರಿ, ಅದು ನಮಗೆ ಗೊತ್ತಾಗಬಾರ್ದು. ಅದು 4 ರೂಪಾಯಿ ಹೆಚ್ಚು ಮಾಡ್ಯಾರ ಒಮ್ಮಿದ ಮಕ್ಳಿಗೆ. ಹೆಂಗೆ ಬದುಕೋದು? ಎಂತಾನ ಹೆಂಗೆ ತರೋದು? ಹೆಂಗೆ ತಿನ್ನೋದು? ಬಡವ್ರು ಹೆಂಗೆ ಬದುಕೋದು ಅಂತೀನಿ ನಾನು. ಬಡವ್ರು ಬದುಕೋದು 4 ರೂಪಾಯಿ ತಿನ್ನ ಆಹಾರಕ್ಕೆ ಯಾವತ್ತು ಕಮ್ಮಿ ಮಾಡಬೇಕು. ಅದ ರೈತರಿಗೆ ಒಳ್ಳೆ ಬೆಳೆಗೆ ಅವ್ರಿಗೆ ಒಂದು ಯಾವ ಸೀಡ್ಸ್ ಆಗಲಿ ಏನೇ ಆಗಲಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವ್ರಿಗೆ ಅನುಕೂಲ ಮಾಡಿದ್ರೆ ತಾನೆ ನಮ್ಗೆ ಬೆಳೆಗಳು ಬರುತ್ತೆ, ರೈತರು ಅವರು ಜೀವನ ಮಾಡ್ತಾರೆ. ಮಲ್ಲ ಕೆಳಮಟ್ಟದ ಇರೋರಿಗೆ ಕಮ್ಮಿನೇ ರೇಟು ಸಿಗುತ್ತೆ, ಒಳ್ಳೆ ಜೀವನ ನಡೆಸ್ಬೋದು. ಬರೋಡವರು ಬರೀ ಬಂಗ್ಲೆಗಳ ಮೇಲೆ ಬಂಗ್ಲೆ ಕಟ್ಕೊಂಡಿರ್ತಾರೆ. ಬಡವ್ರಿಗೆ ಕಡಿಮೆ ಮಾಡ್ಬೇಕಪ್ಪ. ಬಡವ್ರು ಏನ್ ಮಾಡ್ತಾರೆ? ಎಲ್ಲ ಜಾಸ್ತಿ ಮಾಡಿದ್ರೆ ಬಡವ್ರು ಹೆಂಗ್ ಮಾಡ್ತಾರೆ? ದುಡಿಯೋದು ಹಂಗೆ ಅದ್ರಿಗೆ ಹೋಗ್ಬಿಟ್ರೆ ಹೆಂಗೆ? ಸ್ವಲ್ಪ ಕಡಿಮೆ ಮಾಡ್ಬೇಕಪ್ಪ. ಯಾವ್ದು ತಕೊಂಡ್ರೇನೆ ಇದು ಡೈರೆಕ್ಟ್ ಆಗಿ ರೈತರಿಗೆ ತಲುಪ್ತಾ ಇಲ್ಲ, ಮಧ್ಯವರ್ತಿಗಳಿಗೆ ತಲುಪ್ತಾ ಇರೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಇವಾಗ ಡೈರೆಕ್ಟ್ ಆಗಿ ರೈತರಿಗೆ ಹೋದ್ರೆ ಹೌದ್ ಬಿಡಪ್ಪ, ರೈತರು ಅಟ್ಲೀಸ್ಟ್ ಇಂಪ್ರೂವ್ ಆಗ್ತಾರೆ ಅಂತ ಹೇಳ್ಬೋದು. ಬಟ್ ಇದು ಬಂದ್ಬಿಟ್ಟು ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಅನ್ಸಿದೆ. ಯಾವಾಗ ಫ್ರೀ ಆತ್ರ 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನಕ್ಕೆ ಮಾಡಬೇಕು? ಮಕ್ಳು ಏನಾಗೋದು? ಎಲ್ಲ ಬಡವರು ಇದೆ, ಸಾಹುಕಾರ ಇದೆ, ದೊಡ್ಡವರು ಇದ್ದಾರೆ. ದೊಡ್ಡವರು ತಗೊಂತಾರೆ, ಸಾಹುಕಾರು ಬಡವರು ಏನ್ ಮಾಡ್ತಾರೆ? ಏನಕ್ಕೆ ಮಾಡ್ತಾರದು? ಏನಕ್ಕೆ ಮಾಡ್ಬೇಕು? ಏನು ಕಮ್ಮಿ ಮಾಡ್ಬೇಕು? ಬಡವರು ಹೆಂಗಿದ್ದಾರೆ ಹಂಗೆ ಮಾಡ್ಬೇಕು. ನೋಡಿ, ಜನ ಎಲ್ಲ ಮಾತಾಡ್ತಾ ಇದ್ರು. ಮೋಸ್ಟ್ಲಿ ಇವರು ಕಾಂಗ್ರೆಸ್ನವರು. ಈ ಕರ್ನಾಟಕ ಶ್ರೀಮಂತ ರಾಜ್ಯ, ಕನ್ನಡಿಗರಿಗೂ ಹೃದಯ ವೈಶಾಲ್ಯತೆ ಜಾಸ್ತಿ ಇದೆ, ನಾವ್ ಎಷ್ಟು ದರ ಏರಿಕೆ ಮಾಡಿದ್ರು ಪಾಪ ಕೊಟ್ಬಿಟ್ಟು ತಗೊಳ್ತಾರೆ ಅಂತ ಅಂದ್ಕೊಂಡಿದಿರೋ ಏನೋ ಗೊತ್ತಿಲ್ಲ. ಎಲ್ಲಿವರೆಗೂ ಹಾಲಿನ ದರ ಜಾಸ್ತಿ ಇತ್ತು ಅಂತಾನೆ ಜನ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ರು. ಇನ್ನ ಇವ್ರು ಯುಗಾದಿಗೆ ಇನ್ನೊಂದು ಗಿಫ್ಟ್ ಕೊಟ್ರು. ಏನ್ ಗೊತ್ತಾ? ಸಂಜೆ 4-4:15 ಆಗ್ತಿದ್ದಂತೆ ಕೊಟ್ರು ನೋಡಿ ಎಲೆಕ್ಟ್ರಿಕ್ ಶಾಕ್ ಅನ್ನ. ಎಲೆಕ್ಟ್ರಿಸಿಟಿ ಬಿಲ್ ಹೈಕ್ ಮಾಡಿ ಶಾಕ್ ಮೇಲೆ ಶಾಕು ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ. ಇದು ಯುಗಾದಿ ಹಬ್ಬದ ಗಿಫ್ಟು. ಇವತ್ತು ಒಂದೇ ದಿನ ರಾಜ್ಯದ ಜನರಿಗೆ ಡಬಲ್ ಶಾಕ್. ಮಧ್ಯಾಹ್ನ ಹಾಲಿನ ದರ ಏರಿಕೆ, ಸಂಜೆ ಕರೆಂಟ್ನ ಬರೆ. ಇದ್ರ ಬದಲು ಪೇಪರ್ ಹಿಡ್ಕೊಂಡು ಗಾಳಿ ಬೀಳ್ಸ್ಕೊಳ್ಳೋದು ವಾಸಿ. ಜೊತೆಗೆ ಹೇಳ್ತಾರೆ 200 ಯೂನಿಟ್ ಫ್ರೀ ಕೊಟ್ಟಿದ್ದೀವಿ. ಬಿಲ್ ಜಾಸ್ತಿ ಮಾಡಿದಾಗ ಆ 200 ಯೂನಿಟ್ ಒಳಗಡೆ ಬಳಸ್ತಿದ್ದವ್ರು ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ಇವ್ರು ಯೋಚನೆ ಮಾಡ್ತಾ ಇಲ್ಲ. ಪ್ರತಿ ಯೂನಿಟ್ಗೆ ವಿದ್ಯುತ್ ದರ 36 ಪೈಸೆ ಜಾಸ್ತಿ ಮಾಡಿದ್ದಾರೆ. ಏಪ್ರಿಲ್ 1ರಿಂದಲೇ ಪರಿಷ್ಕೃತ ದರವನ್ನ ಜಾರಿ ಮಾಡಲಾಗ್ತಾ ಇದೆ. ಇದ್ರ